ಅದು ಮ್ಯಾಮ್ 2019 ನವಂಬರ್ ಪ್ಲಾಂಟೇಶನ್ ಇದು. 2019 ನವಂಬರ್ ಪ್ಲಾಂಟೇಶನ್. ನಾನು ಆ್ಯಕ್ಚುಲಿ ಎಕ್ಸಾಕ್ಟಾಗಿ 1 ಇಯರ್ ಪ್ಲಾಂಟೇಶನ್ ಮಾಡಿದ್ದು. ನಮ್ಮದೇ ಓನ್ ಸೀಡಿಂಗು. 1 ಇಯರ್ ಗಿಡ, ಇಷ್ಟೇ ಇತ್ತು ಗಿಡ. ಇದು 5 ವರ್ಷದ ಗಿಡ ಅಲ್ವಾ ಸರ್? 5 ವರ್ಷದ ಗಿಡ ಇದು. ಇನ್ನೂ ಇದಾವ? ಫಸ್ಟ್ ಸ್ಯಾಂಪಲ್ ಸರ್. ಆ್ಯಕ್ಚುಲಿ ಇದಕ್ಕೆ ಮೊದಲೇ ಸ್ಯಾಂಪಲ್ ಬಂದಿಲ್ಲ. ಇದೇ ಫಸ್ಟ್ ಸ್ಯಾಂಪಲ್. ಫಸ್ಟ್ ಸ್ಯಾಂಪಲ್ ಇದು. ಸ್ಯಾಂಪಲ್ ಇದೆ ಇದು. ಹಂಗೆ ಎಷ್ಟು ಗೊನೆ ಇದಾವೆ ಸರ್ ಅಂದಾಜು? ಸೊ ನೋಡಿ, 1 2 3 4 5 ಗೊನೆ ಇದೆ. ಇದು ನೋಡಿ ಸರ್, ನೀವು ಕೇಳಿದ್ರಲ್ಲ ಆ ಮರ ನೋಡಬೇಕು ಅಂತ. ಇದೇ ಮರ. ಈಚಲ್ ಮರ, ಈಚಲಣ್ಣು ಇದೆಯಲ್ಲ ಅದಿರೋದು ನೋಡಿ ಸರ್. ಅದ್ರಲ್ಲಿ ಎಷ್ಟು ಕಾಯಿ ಬಿಡಬೇಕು, ಮತ್ತೆ ಕಾಯಿ ಬಿದ್ದಿಲ್ಲ, ಅದು ಡ್ರಾಪ್ ಕಡಿಮೆ ಆಗಿಬಿಟ್ಟಿದೆ. ಅಷ್ಟು ಕಾಯಿ ಇರಲೇಬಾರ್ದು ಅಂತ ನನಗೆ ಭಯ ಆಗುತ್ತೆ. ಬೀಳ್ತಲ್ಲ ಕಾಯಿನೂ ನೋಡಿ. ಈಗ ಬೀಳಂಗಿದ್ರೆ ಈ ಸ್ಟೇಜಲ್ಲಿ ಬಿದ್ದೋಗ್ಬಿಡ್ಬೇಕಿತ್ತಲ್ಲ. ಬಿದ್ದೋಗ್ಬೇಕಾಯ್ತು. ಬಿದ್ದಿಲ್ಲ, ಅದು ಬೀಳಲ್ಲ. ಹೌದು. ಅದರಲ್ಲಿ ಆಲ್ಮೋಸ್ಟ್ 80% ಕಾಯಿ ಆದ್ರೂ ದಪ್ಪ ಆಗ್ಬಿಡುತ್ತೆ. ಆಗುತ್ತೆ. ಅಲ್ಲ ಸರ್, ಅದರಲ್ಲಿ ಒಂದಾದ್ರೂ ಉದುರಿದ್ಯಾ? ಸ್ವಲ್ಪ ಒಂದು ಉದುರಿಲ್ಲ. ಮತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಫಸ್ಟ್ ಬ್ಯಾಚು. ಈಗ ಈ ಹುಸಿ ಹೊಡಿಬೇಕು ಆಕ್ಚುಲಿ ಮರ. ಇದು ಹುಸಿ ಹೊಡೆದಿರೋ ಜಾಗ. ಇದು ಒಂದು ಕೊಂಬೆ ಹುಸಿ ಹೊಡೆದಿದೆ. ಎರಡನೇದಿಂದನೇ ಕಾಯಿ ಕಚ್ಚಿಬಿಟ್ಟಿದೆ. ಜನರಲ್ಲಿಗೆ 1 ವರ್ಷ ಪೂರ್ತಿ ಹುಸಿ ಹೊಡೆಯುತ್ತೆ, ಅದ್ರಲ್ಲಿ ಕಾಯಿ ಕಚ್ಚಲ್ಲ. ಇದು ಆ ಥರ ಆಗಿಲ್ಲ ನಮಗೆ. ಪ್ರತಿಯೊಂದು ಶಾಂಪಲ್ ಯಾವ್ಯಾವ ಗಿಡ ಬಂತು ಎಲ್ಲ ಕಚ್ಚಿದೆ ನೋಡಿ. ಕೆಳಗಡೆ ಇವಾಗ ತೋರಿಸ್ತಾ ಇದ್ದೀನಿ, ಒಂದು ಕಾಯಿನೂ ಉದುರಿರೋದು ಕಾಣಿಸ್ತಾ ಇಲ್ಲ. ಡ್ರಾಪ್ ಇಲ್ಲ ಸರ್, ಡ್ರಾಪ್ ಇಲ್ಲ, ಮೇನ್ ಡ್ರಾಪ್ ಇಲ್ಲ. ಒಂದೇ ಒಂದು ಸಿಕ್ತು. ಈ ಒಂದು ಮಾತ್ರ ಸಿಕ್ಕಿದೆ ಅಷ್ಟೇ, ಇನ್ನು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಸ್ಯಾಂಪಲ್ ಬಂದಿರೋದ್ರಲ್ಲ ಆಲ್ಮೋಸ್ಟ್ ಆಲ್. ಯೂಶಲಿ 8 ವರ್ಷ ತಗೊಳುತ್ತೆ ಅಡಿಕೆ. ಫುಲ್ಲು ಸೆಟಪ್ ಆಗಕ್ಕೆ 8 ವರ್ಷ ತಗೊಳುತ್ತೆ. ಹೌದು. ಇದು 5ನೇ ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷಕ್ಕೆ ನಮ್ಗೆ ಕಟಾವ್ ಆಗಿರುತ್ತೆ. 6ನೇ ವರ್ಷಕ್ಕೆ ಬೀಳೋ ಹೊತ್ತಿಗೆ ದಸರಾ ಕಟಾವ್ ಆಗ್ಬಿಟ್ಟಿರುತ್ತೆ. ಇನ್ನು ಕೆಲವೊಂದು ಗಿಡದಲ್ಲಿ ಇನ್ನೂ ಅಂಬಾಳೆನೇ ಬಂದಿಲ್ಲ. ಇನ್ನೂ ಬಂದಿಲ್ಲ. ಆದ್ರೆ ಸ್ಯಾಂಪಲ್ ಬಂದಿರೋದ್ರಲ್ಲಿ ಎಲ್ಲಾನು ಚೆನ್ನಾಗಿ ಕಚ್ಚಿದೆ. ಇದು ನೋಡಿ, ಇದು ಎಷ್ಟಿದೆ ಗಿಡ. ಸೇಲ್ ಕಿತ್ಕೊಂಬೋದು. ಸರ್, ಈಗ ಗೋಲ್ಡನ್ ಸಾಯಿಲ್, ಅರೆಕಾ ಪವರು, ಗ್ರೀನ್ ಗೋಲ್ಡು ಇದನ್ನೆಲ್ಲ ಈ ಗಿಡ ಎಷ್ಟನೇ ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿರೋದು? ಸರ್, 1 ವರ್ಷ ಗಿಡಕ್ಕೆ ನಾನು ಪ್ಲಾಂಟೇಶನ್ ಮಾಡಿದ್ದು. 2ನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಈಗ 4th ಇಯರ್ ಕಂಪ್ಲೀಟ್ ಆಗಿದೆ. 4th ಇಯರ್ ಇಂದ 4ನೇ ವರ್ಷದಿಂದ ಗೋಲ್ಡನ್ ಸಾಯಿಲ್ಗಳು ಗರಿ ಬಿದ್ದಿದೆಯಾ ಅಷ್ಟಾಗಿ ನೋಡಿ. ರೆಗ್ಯುಲರ್ ಆಗಿ ಹಣ್ಣಾಗಿ ಬಿದ್ದಿದೆ, ಅಪರೂಪಕ್ಕೆ ಒಂದೊಂದು. ಬಟ್ ತುಂಬಾ ಸುಳಿ ಒಣಗೋದು ಅಥವಾ ಬಿಸಿಲಿಗೆ ಒಣಗೋಗಿರೋದು ಗರಿಗಳೆಲ್ಲ ಒಣಗೋಗಿರ್ತವೆ. ಇಲ್ಲ ಸರ್, ಒಂದು ಯಾವುದು ಇಲ್ಲ. ಒಣಗಿರೋ ಗರಿ ನಾವು ಎತ್ತು ಹಾಕಿಲ್ಲ, ಏನೂ ಇಲ್ಲ. ಕಳೆ ಕಡಿಮೆ ಆಗಲಿ ಅಂತ ಎಲ್ಲ ಬಿಟ್ಟಿದ್ದೀನಿ. 0 ಕಲ್ಟಿವೇಶನ್ ಇದು ಆಕ್ಚುಲಿ ಲಾಸ್ಟ್ 2 ಇಯರ್ಸ್ ಇಂದ. ನೋಡಿ, ಗರಿ ಒಂದು ಯಾವ ಗಿಡದಲ್ಲೂ ಒಣಗಿರೋದು ಕಾಣಿಸ್ತಾ ಇಲ್ಲ ನಮಗೆ. ಆಕ್ಚುಲಿ ನೀವೇ ವಿಡಿಯೋ ಮಾಡ್ಕೊಟ್ಟಿದ್ರೆ ಅದು ನಾನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದ್ದೆ. ಯಾರೋ ಒಬ್ರು ರೈತರು ಮಾತ್ರ ಒಂದು ಕಮೆಂಟ್ ಹಾಕಿದ್ರು, ಏನಂತ ಒಂದೇ ಒಂದು ಗಿಡ ತೋರ್ಸೋದಲ್ಲ, ತೋಟ ತೋರಿಸಿ ಅಂತ. ಇದು ನೋಡಿ ಮೇಡಮ್, ನಿಮ್ಮ ಅಂದಾಜು ಪ್ರಕಾರ ಈ ಗಿಡ ಸೈಜ್ ಏನಿರ್ಬೋದು? ಡಯಾಮೀಟರ್ ನೋಡಿ. ನೋಡಿ, ಈ ಗೊನೆನೂ ಬಹಳ ತುಂಬು ಗೊನೆ ಇದೆ ನೋಡಿ. ಅದ್ರ ಪಕ್ಕದ ಹಂಗೆ ತೋರಿಸಿ ಸರ್. ಜನರಲ್ ಆಗಿ ಅಡಿಕೆ ಮರ ನಮ್ದು ಹಳೆ ತೋಟನೂ ಇದೆ. ಈ ತರ ಇಟ್ಕೊಬಹುದು, 3 ಬೆರಳಲ್ಲೇ ಇಟ್ಕೋಬಹುದು. ಇದು 3 ಬೆರಳಿಗೂ ಒಂದು 4 ಬೇಕು. 4 ಈ ಡಯಾಮೀಟರ್ ಇದು. ಮತ್ತೆ ಕೆಳಗಿಂದ ನಿಮಗೆ ಮೇಲ್ಗಡೆವರೆಗೂ ಒಂದೇ ಲೆವೆಲ್ ಡಯಾಮೀಟರ್ ಇದೆ. ಹೌದು. ರಿಂಗು ಸಾಮಾನ್ಯವಾಗಿ ಕಾಂಡ ದಪ್ಪ, ಮೇಲೆ ಹೋಗ್ತಾ 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 ಸಣ್ಣ ಆಗುತ್ತೆ ನೋಡಿ. ಮತ್ತೆ ಅರ್ಧ ಅಡಿಗಿಂತ ಜಾಸ್ತಿ ಇದು ಬಂದಿಲ್ಲ. ಹೌದು, ಚೆನ್ನಾಗಿ ಬಂದಿದೆ. ಎಷ್ಟು ಕೊನೆ ನೋಡಿ, ಮೇಲ್ಗಡೆವರೆಗೂ ಕೊನೆ ಇದೆ. ಒಂದು 8 ಕೊನೆ ಇದೆ ಅನ್ಕೊಂತೀನಿ. 1 2 3 4 5 6 8 ಕೊನೆ, 7 8 8 ಕೊನೆ ಇದೆ. 8 ಕೊನೆ ಇದೆ, ಕನ್ಫರ್ಮ್ ಇದೆ. 8 ಕೊನೆ. ಈ ಕಡೆ ಪಕ್ಕ ತೋರಿಸಿ. 8 ಕೊನೆ ಇದೆ ಇದರಲ್ಲಿ. ಇದು 8 ಕೊನೆ ಇದೊಂದು ಗಿಡದಲ್ಲಿ. ನೋಡಿ, ಬಾಳೆಗೊನೆ ನೋಡಿ. ಅಡಿಕೆ ತೋಟದಲ್ಲಿರೋ ಅಂತ ಹೌದು, ನಿಕ್ಕಿಲ್ಲ. ಹೌದು, ಅಡಿಕೆ ತೋಟದಲ್ಲಿರೋದು ಎಷ್ಟು ಚಿಪ್ ಇದೆ ನೋಡಿ. ಅಲ್ಲಿಂದ ಎಳೆಕಾಯಿ ಇನ್ನು 1 2 3 4 5 6 7 8 9 ಒಂದು 10 12 13 ಚಿಪ್ ಬಂದಿದೆ ನೋಡಿ. ಪಕ್ಕದ ಅಡಿಕೆ ಗಿಡ
ಆಕ್ಚುಲಿ ಅಡಿಕೆ ತೋಟದಲ್ಲಿ ಬಾಳೆ ಹಾಕ್ಲೇಬಾರ್ದು. ನಾನು ಸಣ್ಣ ಗಿಡದಲ್ಲಿ ಬೇಕಾದ್ರೆ 1-2 ವರ್ಷದವರೆಗೂ ಅವಾಗ ಅಡಿಕೆ ಬಾಳೆ ಬೆಳ್ಕೊಳ್ತಾರೆ. ಎರಡನೇ ಇನ್ಕಮ್ ಆಗಿ ಬರಲಿ, ಸಣ್ಣ ಗಿಡಗಳಿಗೆ ಬಿಸಿಲು ಅವಾಯ್ಡ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಸರ್, ಈಗ ಇದಕ್ಕೂ ಬುಡಕ್ ಕೊಡ್ತಾ ಬಂದಿದ್ದೀರಾ ಬಾಳೆಗೆ? ಹಂಗಾಗಿ ಬಾಳೆ ಹೆಲ್ತಿ ಇದೆ ಅಲ್ವಾ? ಬಾಳೆ ತುಂಬಾ ಚೆನ್ನಾಗಿದೆ ಸರ್, ಏನಂತ ಬುಡನೂ ದಪ್ಪ ಜಾಸ್ತಿ ಇದೆಯಾ ನೋಡಿ, ಬುಡ ದಪ್ಪ ಜಾಸ್ತಿ ಇದೆ, ಹೆಲ್ತಿಯಾಗಿ ನಿಂತಿದೆ, ಯಾವ ಗಾಳಿಗೂ ಬೀಳಲ್ಲ ಇದು. ಎಷ್ಟು ಸೆಟ್ಟಿಂಗ್ ಆಗಿದೆ ನೋಡಿ. ಇದು ನೋಡಿ, ಹೌದು, ಇದು ನೋಡಿ. ಇದು ಒಂದು ಅಂದಾಜು ಎಷ್ಟು ಕೆಜಿ ಬರ್ಬೋದು ಅಂತ? 1 ಮೀಟರ್ ಇದೆ. ಇದು ನೀವು 1 ಮೀಟರ್ ಇಲ್ಲ ಸರ್ ಗಾಡಿ. ಇದು ಆರಾಮಾಗಿದೆ, 2.5 ಅಡಿ ಮೇಲಿದೆ. ಈ ಕಡೆ ಬಂದು ಕೆಂಚು ಇಲ್ಲೊಂದು ಹಂಗೆ ಅಲ್ಲಿ ಹೋಗೋಣ ನೋಡಿ. ಅದು ನೋಡಿ, ಮತ್ತೆ ನೋಡಿ ಅಡಿಕೆಯನ್ನು ತೋರಿಸಿ ಸರ್. ಹಂಗೆ ಇಲ್ಲೇ ಅಡಿಕೆ ಹಂಗೆ ಇಲ್ಲೇ ಪಕ್ಕದಲ್ಲೂ ಇದೆ. ಆರಾಮಾಗಿ 3 ಅಡಿ ಇದೆ. ಇಲ್ಲೂ ನೋಡಿ ಸುತ್ತ ಹಂಗೆ ಅಲ್ಲೇ ಅಡಿಕೆ. ಯಾವುದೋ ಒಂದು ಗಿಡ ತೋರ್ಸೋದಲ್ಲ, ಇಡೀ ತೋಟ ತೋರಿಸಿದ್ರು ಸ್ಯಾಂಪಲ್ ಬಂದರೆ ಎಲ್ಲ ಗಿಡನೂ ಅಷ್ಟೇ. ಅದೇ ಇದರಲ್ಲಿ ಇನ್ನೂ ಒಂಬಾಳೆ ಹೊಡಿತಾ ಇದೆ, ಒಂದು ಕಾಯಿ ಕಟಾವು ಬಂದಿದೆ. ಇದು ನೋಡಿ, ಈ ಥರ ಫಂಗಸ್ ಆಗಿರೋದನ್ನ ಇಂಥದ್ದು ಕಿತ್ತು ದೂರ ಹಾಕಿ ಸುಟ್ಟಾಕ್ಬಿಡ್ಬೇಕು, ಇನ್ನು ಇಟ್ಕೋಬಾರ್ದು. ಅದ್ರ ಅಪೋಸಿಟ್ ತೋರಿಸಿ ಸರ್. ನೋಡಿ, ಇದರಲ್ಲಿ ಹಣ್ಣಾಗಿದೆ ಒಂದು ಸ್ಟೇಜ್ ಕೊನೆ, ಮೇಲ್ಗಡೆ ಒಂಬಳೆ ಈಗ ಹೊಡೆದಿದೆ. ಒಂಬಳೆ ಈಗ ಹೊಡಿತಾ ಇದೆ, ಅದು ಹೊಡಿತಾ ಇದೆ. ಹೌದು ನೋಡಿ, 7 ಗೊನೆ ಕೂತಿದೆ. ಇದರಲ್ಲಿ ಹೊಡಿದಾವೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಗೊನೆ ಕೂತ್ಕೊಳ್ಳುತ್ತೆ ಅಡಿಕೆಯಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ರೆ 5 ಗೊನೆ ಕೂತ್ಕೊಳ್ಳುತ್ತೆ. 7-8 ಗೊನೆ ಕೂಗಲ್ಲ ಜನರಲ್ ಆಗಿ. ಇದರಲ್ಲಿ ಕೂತಿದೆ, ತುಂಬ ಗಿಡದಲ್ಲಿ ಕೂತಿದೆ. ಸ್ಯಾಂಪಲ್ ಬಂದಿರೋದು ಆಲ್ಮೋಸ್ಟ್ ಅಲ್ಲೆಲ್ಲ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ತೋಟ ಪೂರ್ತಿ ಆಲ್ಮೋಸ್ಟ್ ಅಲ್ಲಿ ಓಡಾಡಿದ್ರು ಸೇಮ್. ಇನ್ನೂ ಕೆಲವೊಂದೆಲ್ಲ ಬರಬೇಕು, ಅದಕ್ಕೆ ಏಜ್ ಚಿಕ್ಕದು. ಇನ್ನೂ 6 ಗ್ರಾಮ ಬರಬೇಕು ಮೇಡಮ್ ಇನ್ನು ಗೊನೆ, ಯಾಕೆಂದ್ರೆ ಇದಕ್ಕೆ ಏಜ್ ಆಗಿಲ್ಲ ಮೇಯ್ನು. ಹೌದು. ಅಲ್ಲ, ಏನ್ ಆಶ್ಚರ್ಯ ಅಂದ್ರೆ ಹುಸಿ ಒಂಬಾಳೆ ಹೊಡೆಯೋ ಅಂತದಲ್ಲೂ ಕಾಯಿ ಸೆಟ್ಟಿಂಗ್ ಆಗ್ಬಿಟ್ಟಿದೆ ಅನ್ನೋದು. ನೀವು ನನ್ನ ಫೋಟೋ ಕಳಿಸಿದ್ರಲ್ಲ ಸರ್? ಹಾಂ, ಅದೇ. ಹಾಂ, ಹೌದೌದು, ಆ ಸ್ಟೇಜಲ್ಲೇ ಇದ್ದಾವೆ. ಅದೇ ಥರ ಇದೆ ನೋಡಿ ಈಗ. ಹೌದು, ಬರುತ್ತೆ. ಒಂದು 40 ಮೇಲ್ ಕ್ರಾಸ್ ಆಗಲ್ವಾ? 40ರಿಂದ 50 ಬರ್ಬೋದು ಅನ್ಕೊಂಡಿದ್ದೀನಿ. ಬರುತ್ತೆ, ಆಲ್ಮೋಸ್ಟ್ 40ರಿಂದ 50 ಬರುತ್ತೆ. G9 ವೆರೈಟಿನೇ, ಇದೇನು ಬೇರೆ ಇಲ್ಲ. ಹೌದು. ಅಡಿಕೆನಲ್ಲಿ ಬಾಳೆ 40 kg 35 kg ಬಂತು ಅಂದ್ರೆ ಅದು ರೈತರಿಗೆ ಡಬಲ್ ಲಾಭ. ಹೌದು. ಯಾಕೆಂದ್ರೆ ನೋಡಿ, ಇಲ್ಲಿ ಅಡಿಕೆನೂ ಚೆನ್ನಾಗಿ ಬಂದಿದೆ, 35 ಬಂದ್ರೆ ಲಾಭನೇ ಅದು. ಅಂತರ್ ಬೆಳೆ ಅಲ್ವಾ ಇದು? ಚಿಕ್ಕಮಗಳೂರು ಗ್ರಾಮಾಂತರ ಜಿಲ್ಲೆ, ಹರಿಹರ ತಾಲೂಕು, ಆರುಡಿ ಗ್ರಾಮ, ವಿಶ್ವನಾಥ್ ಸರ್ರ ಅಡಿಕೆ ತೋಟ ಪ್ಲಸ್ ಬಾಳೆ. ಇದು ಸರ್ರೆ ವಿಡಿಯೋ ಮಾಡಿಕೊಟ್ಟಿದ್ರು. ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಹಾಕಿದ್ದೀವಿ, ನೋಡ್ಬೋದು. ಭಾಳ ಅದ್ಭುತವಾಗಿದೆ ಗಿಡ. ಫಿನಿಶಿಂಗು ಶೈನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಹೋಗ್ಬಿಟ್ಟಿತ್ತು. ಲಾಸ್ಟಲ್ಲಿದೆ ಅದು ಯಾವ ಥರ ಬಂದಿದೆ ಅಂದರೆ, ಅದು ಗಿಡ ಫುಲ್ ಮಣ್ಣಾಗಿ ಮುಚ್ಚಿದೀವಾಗ ಆ ಲೆವೆಲ್ವರೆಗೂ ಗಿಡ ಸೂಪರಾಗಿ ಪಿಕಪ್ ಆಗಿಬಿಡ್ತದೆ. ಬಟ್ ಹೈಟ್ ಆಗುತ್ತೆ ಅಂತ ಬೇರೆ ಚೇಂಜ್ ಮಾಡಬೇಕು. ಇದನ್ನ ಈ ಗಿಡ ಎಲೆ ಹಿಂಗೆ ಆಗ್ಬಿಟ್ಟಿತ್ತು. ಏನಾಗಿತ್ತು ಸರ್? ಎಲೆ ಸ್ಟೇಜ್ ನೋಡಿ, ಇದು ಚೆನ್ನಾಗಿದೆ ಎಲೆ, ಅಂದರೆ ಅರ್ಧ ಎಲೆ ಇದೆ. ಓಕೆ. ಇದು ಎಲೆ ಇನ್ನೂ ಕಡಿಮೆ ಆಗಿದೆ. ನೆಕ್ಸ್ಟ್ ಎಲೆ ಹೊರಟೆ ಹೋಗಿತ್ತು, ಒಂದೇ ಗೆಣೆ ಎಲೆ ಇರೋದು ಹೋಗ್ಬಿಟ್ಟಿತ್ತು ಗಿಡ. ನೋಡಿ ಆ ಥರ ಆಗ್ಬಿಟ್ಟಿತ್ತು. ಇಡುಮುಂಡಿಗೆ ಅಂತಾರೆ, ಇಡುಮುಂಡಿಗೆ ರೋಗ ಅಂತ ಕರಿತೀವಿ. ಹೌದು. ಈ ಥರ ಇಡುಮುಂಡಿಗೆ ರೋಗ ಬಂದಿದೆ. ಇದು ನೆಕ್ಸ್ಟ್ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದ ಮೇಲೆ, ಅಂದರೆ ಇದಕ್ಕೆ ಬರೀ ಬುಡಕ್ಕೆ ಕೊಡೋದಲ್ಲ, ಸುಳಿಗೆ ಕೊಟ್ಟಿದೆ. ಸುಳಿಗೆ ಹಾಕಿದ್ರಿ? ಸುಳಿಗೆ ಒಂದು 2 ಜಗ್ ಹಾಕ್ಬಿಟ್ಟು 2 ಜಗ್ ಹಾಕಿದ್ರಿ. ಇದು ಸೂಪರ್ ಎಲೆ ಬಂದಿದೆ, ಫೈನ್ ಎಲೆ ಬಂದಿದೆ ನೋಡಿ. ನೆಕ್ಸ್ಟ್ ನೋಡಿ, ಇದು ಕತ್ತಿ. ಹೌದು, ಇದು ಫೈನು. ಇಲ್ಲಿಂದ ಇದಕ್ಕೇನು ಪ್ರಾಬ್ಲಮ್ ಬರೋಲ್ಲ, ಚೆನ್ನಾಗಿ ಬಂದ್ಬಿಡುತ್ತೆ. ಇದು ಪಿಕಪ್ ಆಗ್ಬಿಡುತ್ತೆ. ಇದು ಇಲ್ಲಿವರೆಗೂ ಇದು ಮುಚ್ಚಿಬಿಟ್ರೆ, ಹೌದು, ಬೇರೆ ಇಲ್ಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಡಿಕೆ ಎಲ್ಲ ಅದೊಂದು ಕ್ವಾಲಿಟಿ ಇದೆಯಲ್ಲ, ಇಲ್ಲಿಗೆ ಮುಚ್ತೀವಿ ಅಲ್ಲಿ ಬೇರೆ ಬಂದ್ಬಿಡುತ್ತೆ. ಹೌದು, ನೆಕ್ಸ್ಟ್ ಗಿಡ ಡೆವಲಪ್ ಆಗ್ಬೋದು. ಹಾಗಾದ್ರೆ ಇಡುಮುಂಡಿಗೆ ರೋಗದವರು ಬಳಸಿದ್ರು ಅನುಕೂಲ ಆಗುತ್ತೆ. ಖಂಡಿತ. ನೀವೇ ನೋಡಿ, ಈ ಎಲೆ ಹೋಗಿದೆ. ಹೌದು, ಈ ಎಲೆ ಹೋದಾದ್ಮೇಲೆ ಇದು. ಹೌದು, ಇದು ಹೊರಟೆ ಹೋಗಿದೆ ಎಲೆ. ಹೌದು, ಇಲ್ಲಿಗೆ ಮುಗಿದೋಗಿತ್ತು ಗಿಡ. ನೆಕ್ಸ್ಟ್ ಎಲೆ ನೋಡಿ, ಇದು ನೆಕ್ಸ್ಟ್ ಎಲೆ ಭಾಳ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಸರಿ, ತುಂಬ ಚೆನ್ನಾಗಿ. ಹ್ಞೂ.
ಧನ್ಯವಾದಗಳು.